ಬೆಲೆ ಏರಿಕೆಯನ್ನ ಖಂಡಿಸಿ ವಿರೋಧಿಸಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಈಗ ಎಲ್ಲಿ ತನಕ ಸಾಗಿದೆ ಅದು ನೋಡ್ತಾ ಹೋಗೋಣ. ಬಿಜೆಪಿಯ ಜನಾಕ್ರೋಶ ಯಾತ್ರೆ ಈಗ ಖರ್ಗೆ ಅಡ್ಡಾದಲ್ಲಿ BY ವಿಜಯೇಂದ್ರ ಅವರ ಹವಾ ಜೋರಾಗಿದೆ. ಕಲಬುರಗಿಯಲ್ಲಿ ನಡೀತಾ ಇದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಖರ್ಗೆ ಅಡ್ಡಾದಲ್ಲಿ BY ವಿಜಯೇಂದ್ರ ಅವರ ಹವಾ ಹೇಗಿದೆ ಗೊತ್ತಾ? ಜನರ ರೆಸ್ಪಾನ್ಸ್ ಹೇಗಿದೆ ಗೊತ್ತಾ? ನೋಡ್ತಾ ಹೋಗೋಣ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ ಕನ್ನಡಿಗರ ಆಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ ಎದ್ದೇಳಿ ವೀರರೇ ಕೇಸರಿಯ ಕರೆಯೋಲೆ, ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ, ಆಕ್ರೋಶದ ಯಾತ್ರೆ ಬಿಜೆಪಿಯ ವಿಜಯ ಯಾತ್ರೆ, ಇದು ಆಕ್ರೋಶದ ಯಾತ್ರೆ ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ, ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ, ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ, ದೇಶ ರೈತ ಕನ್ನಡಿಗರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು ನಮ್ಮ ನಡತೆ, ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ, ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ರಾಜ್ಯದಲ್ಲಿ ಆಗಿರುವ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸುಮಾರು 4 ಹಂತ ಅಂತ ರೂಪಿಸಿಕೊಂಡು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ. ಮೈಸೂರಿನಿಂದ ಆರಂಭ ಆಗಿದ್ದು ಈಗ ಕಲಬುರಗಿ ತನಕ ಬಂದು ನಿಂತಿದೆ. ಕಲಬುರಗಿ ಅಂದಾಗ ಸ್ವಲ್ಪ ವಿಶೇಷವಾಗಿ ತಗೊಳ್ಬೇಕು ನಾವು, ಯಾಕಂದರೆ AICC ಅಧ್ಯಕ್ಷರಾಗಿರುವ ಖರ್ಗೆ ಅವರ ತವರು ಜಿಲ್ಲೆ ಮತ್ತು ಸಚಿವರು ಕೂಡ ಇದ್ದಾರೆ. ಪ್ರಿಯಾಂಕ್ ಜಾರಕಿಹೊಳಿ ಅವರ ಮಗ, ಅವರ ಅಖಾಡದಲ್ಲಿ ಬಿಜೆಪಿ ಹೇಗೆ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ, ಜನರ ರೆಸ್ಪಾನ್ಸ್ ಹೇಗಿದೆ, ಕಾರ್ಯಕರ್ತರು ಹೇಗೆ ಜಮಾಯಿಸಿದ್ದಾರೆ, ಪಕ್ಷದ ಸಂಘಟನೆಯ ಭಾಗದಲ್ಲಿ ಹೇಗಾಗ್ತಾ ಇದೆ, ಇವೆಲ್ಲವನ್ನ ಗಮನಿಸಬೇಕು. ಬರೀ ಜನಾಕ್ರೋಶ ಯಾತ್ರೆ ಅಂದರೆ ಬರೀ ಯಾತ್ರೆಗೆ ಸಂಬಂಧಪಟ್ಟಂತೆ ಅಲ್ಲ, ಈಗ ವಿರೋಧ ಪಕ್ಷದಲ್ಲಿರುವಂತಹ ಅಥವಾ ಬೇರೊಂದು ಪಕ್ಷದ ಪ್ರಮುಖ ನಾಯಕರುಗಳ ಅಡ್ಡಾದಲ್ಲಿ ಇವರು ಹೇಗೆ ಕಂಗೊಳಿಸ್ತಾರೆ, ಪಕ್ಷ ಬಲವರ್ಧನೆ ಹೇಗೆ ಮಾಡ್ತಾರೆ, ಇವೆಲ್ಲವೂ ಕೂಡ ಮ್ಯಾಟರ್ಸ್ ಆಗುತ್ತೆ. ಸದ್ಯ ಕಲಬುರಗಿಯಲ್ಲಿ ಜನಾಕ್ರೋಶ ಯಾತ್ರೆ ಅದ್ದೂರಿಯಾಗಿ ಅದ್ಭುತವಾಗಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರ ಕೈಯಲ್ಲೂ ಕೂಡ ಬಾವುಟ, ಬಿಜೆಪಿಯ ಬಾವುಟ ಮತ್ತು ಕಾಂಗ್ರೆಸ್ಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ.